ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೇಪರ್ ಟ್ರೇಡಿಂಗ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರ್ತೀನಿ. ಎಷ್ಟೋ ಜನಕ್ಕೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಕಷ್ಟಪಟ್ಟು ದುಡ್ದಿರೋ ಹಣನ ಕಳ್ಕೊಬಿಟ್ರೆ ಅನ್ನೋ ಭಯದಿಂದ ಅದರಿಂದ ದೂರನೇ ಉಳ್ಕೊಬಿಟ್ಟಿರ್ತಾರೆ. ಯಾರೋ ಹೇಳಿದ್ರು ಅಂತ ದುಡ್ಡು ಹಾಕಿ ಕೈ ಸುಟ್ಕೊಂಡಿರೋರು ಇರ್ತಾರೆ. ಅಷ್ಟೆಲ್ಲ ಯಾಕೆ, ನನಗೂ ಕೂಡ ಹೀಗೆ ಅನುಭವ ಆಗಿದೆ. ಆದರೆ ನಾನು ಹಠ ಬಿಡದೆ ಈ ಶೇರ್ ಮಾರ್ಕೆಟನ್ನು ಸಬ್ಜೆಕ್ಟನ್ನು ಬಗ್ಗೆ ತಿಳ್ಕೊಂಡೆ. ಸೊ ಆ ಥರ ಥಿಂಕ್ ಮಾಡ್ತಾ ಇರೋರಿಗೆ, ಶೇರ್ ಮಾರ್ಕೆಟ್ ನಮಗಲ್ಲ ಅಂತ ರಿಯಲ್ ಮನಿ ಹಾಕೋಕ್ಕೆ ಭಯ ಇರೋರಿಗೆ ಇದು ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಪೇಪರ್ ಟ್ರೇಡಿಂಗ್ ಅಪ್ಲಿಕೇಶನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ಬನ್ನಿ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಅಪ್ಲಿಕೇಶನ್ ನೇಮ್ ಫ್ರಂಟ್ ಪೇಜ್ ಅಂತ. ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಪ್ಲೇಸ್ಟೋರಿಂದ, ಹಾಗೆ ಐಫೋನ್ ಯೂಸ್ ಮಾಡ್ತಾ ಇದ್ರೆ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಅದರಲ್ಲಿ ನಿಮಗೆ 10 lakh rupees ಅಷ್ಟು ವರ್ಚುವಲ್ ಮನಿ ನಿಮಗೆ ಕೊಡ್ತಾರೆ. ಅದರಿಂದ ನಾವು ಪೇಪರ್ ಟ್ರೇಡಿಂಗ್ ಮಾಡ್ಬೋದು. ಈಗ ಬನ್ನಿ ಪೇಪರ್ ಟ್ರೇಡಿಂಗ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಫ್ರಂಟ್ ಪೇಜ್ ಆ್ಯಪ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಸೈಡ್ ಡೌನಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅದು ಸರ್ಚ್ ಅಂತ ತೋರಿಸ್ತಾ ಇದೆಯಲ್ಲ, ಅಲ್ಲಿ ನೀವು ಯಾವ ಕಂಪ್ನಿ ತಗೋಬೇಕು ಅಂತ ಇದ್ದೀರೋ ಆ ಕಂಪ್ನಿನ ನೇಮ್ನ ಟೈಪ್ ಮಾಡಿ. ಉದಾಹರಣೆಗೆ ನಾನು ಟಾಟಾ ಮೋಟಾರ್ಸ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅದು ಬೈ ಮತ್ತೆ ಸೆಲ್ ಅಂತ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಬೈ ಅಂತ ಟಚ್ ಮಾಡಿ. ನೆಕ್ಸ್ಟ್ ಬಂದು ಕ್ವಾಂಟಿಟಿ ಅಂತ ಇದೆ, ಅಲ್ಲಿ ನೀವು ಎಷ್ಟು ಶೇರ್ನ ಬೈ ಮಾಡಬೇಕು ಅಂತ ಇದ್ದೀರಾ ಅಷ್ಟನ್ನು ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು 100 ಕ್ವಾಂಟಿಟಿ ನಾನು ಬೈ ಮಾಡ್ತಾ ಇದ್ದೀನಿ. ಅದು ಆದಮೇಲೆ ನೆಕ್ಸ್ಟ್ ಕಾಲಮ್ ಬಂದು ಪ್ರೈಸ್ ಎಂಟ್ರಿ ಮಾಡಬೇಕು. ಅದಾದಮೇಲೆ ಟೈಮ್ ಫ್ರೇಮ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಅದು ಇಂಟ್ರಾಡೇ ಅಂತ ತೋರಿಸ್ತಾ ಇದೆ, ವೀಕ್ಲಿ ಅಂತ ತೋರಿಸ್ತಾ ಇದೆ, ಮಂತ್ಲಿ. ಹೀಗೆ ನೀವು ಇವತ್ತೇ ತಗೊಂಡು ಇವತ್ತೇ ಸೆಲ್ ಮಾಡ್ತೀನಿ ಅನ್ನೋದಾದರೆ ಇಂಟ್ರಾಡೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಅನ್ನೋದಾದರೆ ವೀಕ್ಲಿ ಟೈಮ್ ಫ್ರೇಮ್ ಅಥವಾ ಮಂತ್ಲಿ ಫ್ರೇಮ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾಪ್ ಲಾಸ್ ಕೂಡ ಇಟ್ಕೋಬಹುದು. ಹಾಗೆ ಅಲ್ಲೇ ಟಾರ್ಗೆಟ್ ಕೂಡ ನಾವು ಫಿಕ್ಸ್ ಮಾಡ್ಬೋದು. ಈಗ ಪ್ರೆಸೆಂಟ್ ಪ್ರೈಸ್ ಇದು 1079 rupees ಇದೆ. ಸ್ಟಾಪ್ ಲಾಸ್ನ ನಾನು 1059ಗೆ ಇಡ್ತಾ ಇದ್ದೀನಿ. ಟಾರ್ಗೆಟ್ ಪ್ರೈಸ್ ಬಂದು 1089ಗೆ ಫಿಕ್ಸ್ ಮಾಡ್ತೀನಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ತೊಗೊಂಡಿರುವಂಥ ಸ್ಟಾಕ್ನ ಅಬ್ಸರ್ವ್ ಮಾಡಬೇಕು. ಹೀಗೆ ಅಬ್ಸರ್ವ್ ಮಾಡಬೇಕು ಅಂತಂದಾದರೆ ಅದನ್ನು ತೋರಿಸ್ತೀನಿ. ಟ್ರೇಡ್ ಲ್ಯಾಬ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ತೊಗೊಂಡಿರುವಂಥ ಸ್ಟಾಕ್ನ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡ್ಬೋದು. ಹೀಗೆ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಹೇಗೆ ನಾವು ಸ್ಟಾಕ್ನ ಬೈ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು ಅಂತ ತಿಳ್ಕೊತೀರ. ಆಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನೀವು ರಿಯಲ್ ಮನಿನ ಶೇರ್ ಮಾರ್ಕೆಟ್ಗೆ ಹಾಕ್ಬೋದು. ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ.